ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ 10th ಕ್ಲಾಸು ಬಯಾಲಜಿ ಚಾಪ್ಟರ್, ಸೈನ್ಸ್ ಬಯಾಲಜಿ ಚಾಪ್ಟರ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅನ್ನುವಂಥ ಟಾಪಿಕನ್ನು ನಾವು ಇವತ್ತಿನ ದಿವಸ ಸ್ಟಡಿ ಮಾಡೋಣ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂತಂದರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತೇಳಿ ಕರಿಬಹುದು. ಹಾಗಿದ್ರೆ ನೋಡ್ತಾ ಹೋಗೋಣ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಲ್ಲಿ ಏನಿದೆ ಏನಿಲ್ಲ ಅಂತ ನೋಡ್ತಾ ಹೋಗೋಣ. ಎಸ್, ಇಲ್ಲಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಲ್ಲಿ 2 ಟೈಪ್ಸ್ ಬರುವಂಥದ್ದು. ಫಸ್ಟ್ ಒನ್ ಟೈಪ್ಸ್ ಬರುವಂಥದ್ದು ಇನ್ ಎನಿಮಲ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಇನ್ ಪ್ಲಾಂಟ್ಸ್. ಹಾಗಾದ್ರೆ ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಅಂತೇಳಿ ಅನ್ನುವಂಥದ್ದು. ಪ್ರಾಣಿಗಳಲ್ಲಿ ತಗೊಂಡಾಗ ನರ್ವಸ್ ಟಿಶ್ಯೂ ಅಂತೇಳಿ, ನೆಕ್ಸ್ಟ್ ಒನ್ ರಿಫ್ಲೆಕ್ಸ್ ಆರ್ಕ್ ಅಂತ, ನೆಕ್ಸ್ಟ್ ಒನ್ ಹ್ಯೂಮನ್ ಬ್ರೇನ್, ನೆಕ್ಸ್ಟ್ ಒನ್ ಅನಿಮಲ್ ಹಾರ್ಮೋನ್ಸ್. ಎಸ್, ಇವನ್ನೆಲ್ಲಾನು ನಾವು ಸ್ಟಡಿ ಮಾಡುವಂಥದ್ದು. ನರ್ವಸ್ ಟಿಶ್ಯೂ ಅಲ್ಲಿ ನರ್ವಸ್ ಸಿಸ್ಟಮ್ ಅಂತೇಳಿ ಬರುತ್ತೆ. ಎಸ್, ಡಿಫರೆಂಟ್ ನರ್ವಸ್ ಸಿಸ್ಟಮ್ಸ್ ಅನ್ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹಾಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಒನ್ ರಿಫ್ಲೆಕ್ಸ್ ಆರ್ಕ್ ಅಂತೇಳಿ ಬರುತ್ತೆ. ನೆಕ್ಸ್ಟ್ ಒನ್ ಹ್ಯೂಮನ್ ಬ್ರೇನ್ ಅಂತೇಳಿ ಬರುತ್ತೆ. ಹ್ಯೂಮನ್ ಬ್ರೇನು ನರ್ವಸ್ ಸಿಸ್ಟಮ್ಗೆ ಯಾವ ಟೈಪ್ ಟಚ್ ಇರುತ್ತೆ. ಆಮೇಲೆ ಹ್ಯೂಮನ್ ಬ್ರೇನ್ ಅಲ್ಲಿ ವಿಧಗಳೆಷ್ಟು, ಟೈಪ್ಸ್ ಎಷ್ಟು ಅಂತೇಳಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಒನ್ ಅನಿಮಲ್ಸ್ ಅಲ್ಲಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುವಂಥದ್ದು. ಯಾವ್ಯಾವ ಟೈಪ್ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅನಿಮಲ್ ಸಿಸ್ಟಮ್, ಅಥವಾ ಮನುಷ್ಯ ಜೀವಿ ಅಥವಾ ಯಾವುದೇ ಅಂತ ಅನಿಮಲ್ ಅಂತೇಳಿ ನಾವು ಕರಿಬಹುದು, ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಒನ್ ಇನ್ ಪ್ಲಾಂಟ್ಸ್ ಅಲ್ಲಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಇನ್ ಪ್ಲಾಂಟ್ಸ್ ಅಲ್ಲಿ ಗ್ರೋತ್ ಡಿಪೆಂಡೆಂಟ್ ಮೂಮೆಂಟ್ ಅಂತೇಳಿ ಕರಿತೀವಿ. ಗ್ರೋತ್ ಡಿಪೆಂಡೆಂಟ್ ಮೂಮೆಂಟ್ ಅಂತಂದ್ರೆ ಅವು ಡಿಪೆಂಡ್ ಆಗಿ ಮೂವ್ ಆಗುವಂಥವು ಅಥವಾ ಡಿಪೆಂಡ್ ಆಗಿ ಗ್ರೋತ್ ಆಗುವಂತ ಪ್ಲಾಂಟ್ ಸಿಸ್ಟಮ್ ಅನ್ನ ಕರೆಯುವಂಥದ್ದು. ನೆಕ್ಸ್ಟ್ ಒನ್ ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್ ಅಂತೇಳಿ ಕರಿತೀವಿ. ಇಂಡಿಪೆಂಡೆಂಟ್ ಆಗಿ ಗ್ರೋತ್ ಆಗುವಂತ ಪ್ಲಾಂಟ್ಸ್, ಸಸ್ಯಗಳು ಅಂತೇಳಿ ಕರೆಯುವಂಥವು. ನೆಕ್ಸ್ಟ್ ಒನ್ ಪ್ಲಾಂಟ್ಸ್ ಹಾರ್ಮೋನ್ಸ್ ಅಂತೇಳಿ ಕರೆಯುವಂಥವು. ಅಥವಾ ಈ ಪ್ಲಾಂಟ್ಸ್ ಅಲ್ಲಿ ಹಾರ್ಮೋನ್ಸ್ ಬಿಡುಗಡೆ ಆಗುವಂಥವು. ಮನುಷ್ಯನಲ್ಲಿ ಬಿಡುಗಡೆ ಆಗ್ತವೆ, ಕಾಮನ್ ಆಗಿರ್ಬೋದು. ಬಟ್ ಪ್ಲಾಂಟ್ಸ್ ಅಲ್ಲಿ ಹಾರ್ಮೋನ್ಸ್ ಬಿಡುಗಡೆ ಯಾವ ಟೈಪ್ ಆಗ್ತವೆ ಅಂತ ನಾವು ನೋಡ್ತಾ ಹೋಗೋಣ. ಎಸ್, ಹಾಗಿದ್ರೆ ಫಸ್ಟ್ ಒನ್ ಅನಿಮಲ್ ನರ್ವಸ್ ಸಿಸ್ಟಮ್ಸ್ ಅನ್ನ ತಗೊಳ್ಳೋಣ. ಅನಿಮಲ್ ನರ್ವಸ್ ಸಿಸ್ಟಮ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾವು ನೋಡ್ತಿರ್ತೀವಿ, ಮನುಷ್ಯ ಮಾರ್ನಿಂಗ್ ಟಿಫಿನ್ ಮಾಡಿರ್ಲಿಲ್ಲ ಅಂತಂದ್ರೆ ಆಫ್ಟರ್ನೂನ್ ಅವನಿಗೆ ಹಸಿವಾಗುತ್ತೆ. ಹಸಿವಾಗಿ ಅಥವಾ ಏನೋ ಒಂದು ತಿನ್ಬೇಕು ಅಂತೇಳಿ ಅನಿಸುವಂಥದ್ದು, ಅಥವಾ ಹೊಟ್ಟೆಯಲ್ಲಿ ಸ್ವಲ್ಪ ಸೌಂಡ್ ಮಾಡುವಂಥದ್ದು. ನೆಕ್ಸ್ಟ್ ಒನ್ ಅಥವಾ ಯಾವ್ದಾದ್ರು ನಾಯಿ ಬೆನ್ನಟ್ಟಿತ್ತು ಅಂತಂದ್ರೆ, ನಾಯಿ ಬೆನ್ನಟ್ಟು ಅಥವಾ ಬೊಗಳುವಾಗ ನಾವು ಓಡುವಂಥದ್ದು, ನಾಯಿ ಕಚ್ಚಲಿಕ್ಕೆ ಬಂದಾಗ ನಾವು ಓಡಿ ಹೋಗುವಂಥದ್ದು. ಎಸ್, ಇದೆಲ್ಲ ಯಾಕಾಗುತ್ತೆ? ಹಾಗಿದ್ರೆ ನಮ್ಮಲ್ಲಿ ನರ್ವಸ್ ಸಿಸ್ಟಮ್ಸ್ ಯಾವ ಟೈಪ್ ವರ್ಕ್ ಮಾಡುತ್ತೆ, ಅಥವಾ ನಮ್ಮಲ್ಲಿರುವಂತ ನರ್ವಸ್ ಸಿಸ್ಟಮ್ಸ್ ಒಂದೇ ಅಂತ ಏನು ಇರೋದಿಲ್ಲ, ಸಾವಿರಾರು ಇರ್ತವೆ. ಫಾರ್ ಎಕ್ಸಾಂಪಲ್ ನನ್ನ ಕೈಗೆ ಬೆರಳಿನ ತುದಿಗೆ ಏನಾದ್ರೂ ಸ್ವಲ್ಪ ಸೂಜಿಯನ್ನ ನಾನು ತಗೊಂಡು ಚುಚ್ಕೊಂಡ್ರೆ, ಎಸ್, ಅಷ್ಟೇ ಫಾಸ್ಟ್ ಆಗಿ ಇದು ಮೆಸೇಜ್ ಹೋಗಿ ಬ್ರೈನಿಗೆ ಕೊಡುವಂಥದ್ದು. ಯಾವ ಟೈಪ್ ಇದು ವರ್ಕ್ ಮಾಡುತ್ತೆ, ಅಥವಾ ನಮ್ಮಲ್ಲಿ ಇರುವಂತ ನ್ಯೂರಾನ್ಸ್ ಹೇಗೆ ಕೆಲಸ ಮಾಡ್ತವೆ ಅಂತ ನಾವು ನೋಡ್ತಾ ಹೋಗೋಣ. ಹಾಗಿದ್ರೆ ಇಲ್ಲಿ ಹೇಳುವಂಥದ್ದು ಸ್ಟಿಮಿಲಿ ಅಂತೇಳಿ ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್ ನಾಯಿ ಬೆನ್ನಟ್ಟಿದಾಗ ಮನುಷ್ಯ ಓಡುವಂಥದ್ದು, ಹಸಿವಾದಾಗ ಮನುಷ್ಯ ಊಟ ಮಾಡುವಂಥದ್ದು, ಅಥವಾ ಹಸಿವಾದಾಗ ಅವನ ಹೊಟ್ಟೆಯಲ್ಲಿ ಏನಾದ್ರೂ ಒಂದು ಸ್ವಲ್ಪ ಸೌಂಡ್ ಮಾಡುವಂಥದ್ದು. ಎಸ್, ಈ ಟೈಪ್ ಯಾಕಾಗುತ್ತೆ, ಅದಕ್ಕೆ ಏನಂತ ಕರೀತಾರಂತೆ? ಸ್ಟಿಮ್ಯುಲಿ ಅಂತೇಳಿ ಕರೆಯುವಂಥದ್ದು. ಸ್ಟಿಮ್ಯುಲಿ ಅಂತಂದ್ರೆ ದಟ್ ಈಸ್ ಅ ಚೇಂಜ್ ಇನ್ ದ ಎನ್ವಿರಾನ್ಮೆಂಟ್ ಆಫ್ ಆನ್ ಆರ್ಗ್ಯಾನಿಸಮ್. ಎಸ್, ಆ ಪ್ಲೇಸಸ್ ಅಲ್ಲಿ, ಆ ಆರ್ಗ್ಯಾನಿಸಮ್ ಅಲ್ಲಿ ಏನೋ ಒಂದು ಎನ್ವಿರಾನ್ಮೆಂಟ್ ಚೇಂಜ್ ಆಗುವಂಥದ್ದು. ಸಡನ್ ಆಗಿ ನಾಯಿ ಕಚ್ಚಲಿಕ್ಕೆ ಬರುತ್ತೆ ಅಂತೇಳಿ ನಾವು ಓಡುವಂಥದ್ದು, ಅಷ್ಟೇ ಫಾಸ್ಟ್ ಆಗಿ ವಿತ್ ಇನ್ ಒಂದು ಸೆಕೆಂಡ್ ಅಲ್ಲಿ. ಎಸ್, ಅದು ನಮ್ಮ ನ್ಯೂರಾನ್ಸ್ ಕೆಲಸ ಮಾಡುವಂಥದ್ದು. ದಟ್ ಈಸ್ ಕಾಲ್ಡ್ ಸ್ಟಿಮ್ಯುಲಿ ಅಂತೇಳಿ ಕರೆಯುವಂಥದ್ದು. ಎಸ್, ಸಡನ್ ಆಗಿ ರೆಸ್ಪಾನ್ಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನೇನಾದ್ರೂ ಸ್ವಲ್ಪ ಫ್ಲೇಮ್ ಅನ್ನ ಅಥವಾ ಬೆಂಕಿಯನ್ನ, ಜ್ವಾಲೆಯನ್ನ ನಾನು ಸ್ವಲ್ಪ ಮುಟ್ಟಿದೆ ಅಂತಂದ್ರೆ, ಅಥವಾ ನನಗೆ ಗೊತ್ತಿರಲಾರ್ದೆ ಅದು ಸ್ವಲ್ಪ ತಾಕಿತು ಅಂತಂದ್ರೆ ನಾನು ಸಡನ್ ಆಗಿ ಕೈಯನ್ನ ಹಿಂದಕ್ಕೆ ಸರಿಸಿಕೊಳ್ಳುವಂಥದ್ದು. ಎಸ್, ಅದು ಯಾಕಾಗುತ್ತೆ? ಸಡನ್ ಆಗಿ ರೆಸ್ಪಾನ್ಸ್ ಆಗುವಂಥದ್ದು. ಎಸ್, ನೀವು
ನರ್ವಸ್ ಕಂಟ್ರೋಲ್ ಅಂಡ್ ಹಾರ್ಮೋನಲ್ ಕಂಟ್ರೋಲ್ ಅಂತೇಳಿ ಕರಿತೀವಿ. ಹಾಗಿದ್ರೆ ಇಲ್ಲಿ 2 ಟೈಪ್ಸ್ ಬಿಡುಗಡೆ ಆಗುವಂತದ್ದು. ಒಮ್ಮೆ ಸಡನ್ ಆಗಿ ಯಾವುದೇ ಒಂದು ಮೂಮೆಂಟು ಕೆಲಸ ಮಾಡಿತ್ತು ಅಂತಂದ್ರೆ, ಅಥವಾ ನಾವು ಸೂಜಿಯನ್ನ ಚುಚ್ಕೊಂಡಾಗ ಅಥವಾ ಫ್ಲೇಮ್ ಅನ್ನ ನಾವು ಮುಟ್ಟಿದಾಗ, ಬಿಸಿಯನ್ನ ಮುಟ್ಟಿದಾಗ, ಹಸಿವಾದಾಗ, ನಾಯಿ ಕಚ್ಚಲಿಕ್ಕೆ ಬಂದಾಗ ಓಡಿ ಹೋಗುವಂತದ್ದು. ಎಸ್, 2 ಟೈಪ್ಸ್ ಕೆಲಸ ಮಾಡುವಂಥದ್ದು. ಯಾವ್ಯಾವು? ನರ್ವಸ್ ಕಂಟ್ರೋಲ್ ಅಂಡ್ ಹಾರ್ಮೋನಲ್ ಕಂಟ್ರೋಲ್ ಅಂತೇಳಿ ಕರಿತೀವಿ. ಆ ಸಡನ್ ಆಗಿ ವಿತಿನ್ 1 ಸೆಕೆಂಡ್ ಅಲ್ಲಿ ನರ್ವಸ್ ಸಿಸ್ಟಮ್ ನಮ್ಮ ನರ್ವಸ್ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಒನ್ ಹಾರ್ಮೋನಲ್ ಕಂಟ್ರೋಲ್ ಮಾಡುವಂಥದ್ದು, ಅಥವಾ ನಮ್ಮಲ್ಲಿ ಬಾಡಿಯಲ್ಲಿ ವಿಧ ವಿಧವಾದಂತ ಹಾರ್ಮೋನಲ್ಸ್ ಇದಾವೆ, ಅವು ಕಂಟ್ರೋಲಿಗೆ ಬರುವಂತದ್ದು. ಎಸ್, ಇನ್ನ ನೆಕ್ಸ್ಟ್ ಒನ್ ನೋಡುವಂಥದ್ದು ನರ್ವಸ್ ಸಿಸ್ಟಮ್ಸ್ ಅನ್ನ ನೋಡೋಣ. ಮನುಷ್ಯನಲ್ಲಿ ಅನಿಮಲ್ ಇನ್ ನರ್ವಸ್ ಸಿಸ್ಟಮ್. ಎಸ್, ನರ್ವಸ್ ಸಿಸ್ಟಮ್ ಯಾವ ಟೈಪ್ ಇರುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಇಟ್ ಈಸ್ ಅ ಟಿಶ್ಯೂ, ಒನ್ ಟೈಪ್ ಆಫ್ ಟಿಶ್ಯೂ. ಟಿಶ್ಯೂ ಅಂದ್ರೆ ಈ ಗ್ರೂಪ್ ಆಫ್ ಸೆಲ್ಸ್ ಅಂತೇಳಿ ಕರಿತೀವಿ. ನಮ್ಮ ಬಾಡಿಯಲ್ಲಿ ಯಾವುದೇ ಒಂದು ಪಾರ್ಟ್ಸ್ ತಗೊಂಡಾಗ ಅಲ್ಲಿ ಗ್ರೂಪ್ ಆಫ್ ಸೆಲ್ಸ್ ಇರುವಂತದ್ದು. ಎಸ್, ಅದಕ್ಕೆ ಟಿಶ್ಯೂ ಅಂತೇಳಿ ಕರಿತೀವಿ. ಇಟ್ ಈಸ್ ಅ ಟಿಶ್ಯೂ ಕನ್ಸಿಸ್ಟಿಂಗ್ ಆಫ್ ಅ ಗ್ರೂಪ್ ಆಫ್ ಆರ್ಗನೈಸ್ಡ್ ಸೆಲ್ಸ್. ಗ್ರೂಪ್ ಆಫ್ ಆರ್ಗನೈಸ್ಡ್ ಸೆಲ್ಸ್ ಕಾಲ್ಡ್ ನ್ಯೂರಾನ್ಸ್ ಆರ್ ನರ್ವ್ ಸೆಲ್. ಅದಕ್ಕೆ ನ್ಯೂರಾನ್ ಅಂತೇಳಿ ಕರಿತೀವಿ, ಅಥವಾ ನರ್ವ್ ಸೆಲ್ ಅಂತೇಳಿ ಕರಿತೀವಿ. ಒಂದೇ ಸೆಲ್ ಇರೋದಿಲ್ಲ. ದಟ್ ಈಸ್ ಅ ಕಾಲ್ ಗ್ರೂಪ್ ಆಫ್ ಸೆಲ್. ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ, ಕೋಟ್ಯಾನ ಸಂಖ್ಯೆಯಲ್ಲಿ ಅಲ್ಲಿ ಸೆಲ್ಸ್ ಇರ್ತವೆ. ಆ ಪ್ಲೇಸಸ್ ಅಲ್ಲಿ ಸೆಲ್ಸ್ ಇರ್ತವೆ. ಅದಕ್ಕೆ ಟಿಶ್ಯೂ ಅಂತೇಳಿ ನಾವು ಕರೆಯುವಂತದ್ದು. ಎಸ್, ನಮ್ಮ ಬಾಡಿ ಕ್ರಿಯೇಟ್ ಆಗಿದ್ದೆ ನ್ಯೂರಾನ್ ಸಿಸ್ಟಮ್ಸ್ ಇದೆ ಅಂತ ಹೇಳಿ ಹೇಳ್ಬೋದು. ಕಾಲ್ಡ್ ನ್ಯೂರಾನ್ಸ್ ಆರ್ ನರ್ವ್ ಸೆಲ್ ದ್ಯಾಟ್ ರಿಸೀವ್ ಸ್ಟಿಮ್ಯುಲಿ. ಎಸ್, ಎಲ್ಲಾ ನರ್ವಸ್ ಅಥವಾ ಎಲ್ಲಾ ಟಿಶ್ಯೂ ಅವು ಏನ್ ಮಾಡ್ತವೆ? ಸ್ಟಿಮ್ಯುಲಿಯನ್ನ ರಿಸೀವ್ ಮಾಡ್ಕೊಳ್ಳುವಂಥದ್ದು. ನಾನು ಆಗ್ಲೇ ಏನ್ ಎಕ್ಸಾಂಪಲ್ಸ್ ಕೊಟ್ಟನಲ್ಲ, ಒಂದ್ 2-3, ಅವು ರಿಸೀವ್ ಮಾಡ್ಕೊಳ್ಳುವಂಥದ್ದು. ಅಂಡ್ ಕ್ಯಾರಿ ಸಿಗ್ನಲ್ಸ್, ಸಡನ್ ಆಗಿ ಸಿಗ್ನಲ್ಸ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ನಾಯಿ ಕಚ್ಚಲಿಕ್ಕೆ ಬಂದಾಗ ನಾವು ಏನು ಓಡಿ ಹೋಗ್ತೀವಲ್ಲ, ಸಡನ್ ಆಗಿ ನಮ್ಮ ನರ್ವಸ್ ಸಿಸ್ಟಮ್ಮು, ನಮ್ಮ ಒಳಗಡೆ ಇರುವಂತ ನರ್ವಸ್ ಸಿಸ್ಟಮ್ಮು ಸಡನ್ ಆಗಿ ನಮಗ ಮೆಸೇಜ್ ಕೊಡುವಂಥದ್ದು, ಸಿಗ್ನಲ್ ಕೊಡುವಂಥದ್ದು. ನೆಕ್ಸ್ಟ್ ಕಾಲ್ಡ್ ನರ್ವ್ ಇಂಪಲ್ಸಸ್. ಇವೆಲ್ಲ ಆಗುವಂತ ಬೆಳವಣಿಗೆಗೆ ನಾವು ಏನಂತ ಕರಿತೀವಿ? ನರ್ವ್ ಇಂಪಲ್ಸಸ್ ಅಂತೇಳಿ ಕರಿತೀವಿ. ಟು ಅಂಡ್ ಫ್ರಾಮ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ. ಎಲ್ಲಿಂದ? ಎಲ್ಲಾ ಪಾರ್ಟ್ಸ್ ಅಲ್ಲಿ ಇರುವಂತದ್ದು. ಫಾರ್ ಎಕ್ಸಾಂಪಲ್, ಕೈಯಲ್ಲಿರುವಂತದ್ದು, ಎಸ್, ಕಾಲಲ್ಲಿ ಇರುವಂತದ್ದು. ಇಲ್ಲ, ನನಗೆ ಬ್ರೈನ್ಗೆ ಸಂಬಂಧ ಇಲ್ಲ ಅಂತೇಳಿ ಕಾಲಿನ, ಎಸ್, ಎಡಗಾಲಿನ ಹೆಬ್ಬೆರಳ ತುದಿಗೆ ಏನಾದ್ರೂ ಒಂದು ಕಚ್ಚಿತು ಅಂತಂದ್ರೆ ಅದು ಸುಮ್ಮನೆ ಕೊಂಡಿರೋದಿಲ್ಲ. ಅಲ್ಲಿರುವಂತ ನರ್ವಸ್ ಸಿಸ್ಟಮ್ಸ್, ಅಲ್ಲಿರುವಂತ ಟಿಶ್ಯೂಸ್, ಎಸ್, ಮೆಸೇಜ್ ಕೊಡುವಂಥದ್ದು, ಬ್ರೈನ್ಗೆ ಮೆಸೇಜ್ ಕೊಡುವಂಥದ್ದು. ಎಸ್, ಇದು ಮನುಷ್ಯನ ನರ್ವಸ್ ಸಿಸ್ಟಮ್ ಆರ್ ಅನಿಮಲ್ಸ್ ನರ್ವಸ್ ಸಿಸ್ಟಮ್ಸ್ ಅಂತ ನಾವು ಕರಿತೀವಿ. ಹಾಗಿದ್ರೆ ಇಲ್ಲಿ ನರ್ವಸ್ ಸಿಸ್ಟಮ್ಸ್ ಅಲ್ಲಿ 2 ಟೈಪ್ಸ್ ಮಾಡುವಂಥದ್ದು, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ಪೆರಿಫರಲ್ ನರ್ವಸ್ ಸಿಸ್ಟಮ್. ಎಸ್, ಮುಖ್ಯವಾದಂತ ಅಂತ ಹೇಳಿ ಕರಿತೀವಿ. ಇದು ಸ್ವಲ್ಪ ದೂರ ಇರುವಂತದ್ದು ಅಂತೇಳಿ ಕರಿತೀವಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ಸ್ ಅಲ್ಲಿ ಬ್ರೇನ್, ಸ್ಪೈನಲ್ ಕಾರ್ಡ್ ಆರ್ ಸ್ಪೈನಲ್ ಕಾರ್ಡ್. ಎಸ್, ಮುಖ್ಯವಾಗಿ ಇಂಪಾರ್ಟೆಂಟ್ಸ್ ವರ್ಕ್ ಯಾವುದು ಅಂತಂದ್ರೆ ಬ್ರೇನ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ಸ್ಪೈನಲ್ ಕಾರ್ಡ್. ಅಂದ್ರೆ ಎಲ್ಲಾ ನರ್ವಸ್ ಜಾಯಿಂಟ್ ಆಗುವಂತ ಒಂದು ಪ್ಲೇಸಸ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂತ, ಸ್ಪೈನಲ್ ನರ್ವಸ್ ಅಂಡ್ ಕ್ರೇನಿಯಲ್ ನರ್ವ್ಸ್ ಅಂತೇಳಿ ಇದ್ರೊಳಗಡೆ 2 ಟೈಪ್ಸ್ ಬರುವಂತದ್ದು. ಎಸ್, ಹಾಗಿದ್ರೆ ನಾವು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹಾಗೆ ನೋಡ್ತಾ ಹೋಗೋಣ. ಎಸ್, ನಾವು ಫಸ್ಟ್ ಒನ್ನ ಸ್ಟಡಿ ಮಾಡುವಂತದ್ದು ನರ್ವಸ್ ಸಿಸ್ಟಮ್ಸ್ ಅಲ್ಲಿ ನ್ಯೂರಾನ್ಸ್ ಅನ್ನ ಸ್ಟಡಿ ಮಾಡೋಣ. ನ್ಯೂರಾನ್ಸ್ ಅಲ್ಲಿ ಪಿಕ್ಚರ್ ಅಲ್ಲಿ ನೀವು ನೋಡಬಹುದು. ನೀವು ಪಿಕ್ಚರ್ ಬುಕ್ಸ್ ಅಲ್ಲಿ, ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಸುಂದರವಾಗಿರುವಂತ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ಅವರು. ಆ ಪಿಕ್ಚರ್ ಅನ್ನ ನೀವು ನೋಡಬಹುದು. ಎಸ್, ಇದಕ್ಕೆ ನ್ಯೂರಾನ್ಸ್ ಅಂತೇಳಿ ನಾವು ನ್ಯೂರಾನ್ಸ್ ಡಯಾಗ್ರಾಮ್ ಅಥವಾ ನ್ಯೂರಾನ್ಸ್ ಪಿಕ್ಚರ್ ಅಂತೇಳಿ ಕರಿತೀವಿ. ಇದು ಈ ಟೈಪ್ಸ್ ಇರುವಂತದ್ದು. ಎಸ್, ಇಲ್ಲಿ ಏನೋ ಒಂದು ಮುಳ್ಳಿನ ಟೈಪ್ ಇದಾವೆ. ಮಿಡಲ್ ಏನೋ ಒಂದು, ಎಸ್, ಒಂದು ನ್ಯೂಕ್ಲಿಯಸ್ ಇದೆ. ನೆಕ್ಸ್ಟ್ ಒನ್ ಇದು ಹಿಂಗ್ ಕ್ಯಾರಿ ಆಗುವಂತದ್ದು. ಇಲ್ಲೇನೋ ಸ್ವಲ್ಪ ಇದಾವೆ. ನೆಕ್ಸ್ಟ್ ಒನ್ ಇವೆಲ್ಲ ಇರುವಂತವು. ಇದು ಒಂದು ಸ್ಟ್ರಕ್ಚರ್, ನ್ಯೂರಾನ್ಸ್ ಸ್ಟ್ರಕ್ಚರ್ ಅಂತೇಳಿ ಕರಿತೀವಿ. ಎಸ್, ಇವೇನಿದಾವಲ್ಲ ಇವಕ್ಕೆ ಡೆಂಡ್ರೈಟ್ಸ್ ಅಂತೇಳಿ ಕರೆಯುವಂತದ್ದು, ಡೆಂಡ್ರೈಟ್ಸ್. ನೆಕ್ಸ್ಟ್ ಒನ್ ಇನ್ನ ಮಿಡಲ್, ಈ ಬ್ಲಾಕ್ ಪೇಸಸ್ ಏನಿದೆಯಲ್ಲ ಅದಕ್ಕೆ ಸೆಲ್ ಬಾಡಿ ಅಂತೇಳಿ ಕರಿತೀವಿ. ಅದ್ರದ್ದು ಅದು ಬಾಡಿ.